ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚಲ್ಲಿ ನಮ್ಮ RCB ತಂಡ ಒಂದು ಭರ್ಜರಿ ಗೆಲುವನ್ನು ಸಾಧಿಸುತ್ತೆ. ಕೇವಲ 15 ಓವರ್ 2 ಬಾಲ್ಗೆ ಮ್ಯಾಚ್ ಮುಗಿಸುತ್ತೆ. ಹಾಗೆ ಗೆದ್ದ ನಂತರ ನಮ್ಮ RCB ಟೀಮ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ರಜತ್ ಪಟಿದಾರ್ ಅವರು ಏನೆಲ್ಲ ಹೇಳಿದರು ಪ್ರೆಸ್ ಕಾನ್ಫರೆನ್ಸಲ್ಲಿ, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಮೊದಲನೇದಾಗಿ ನೋಡೋದಾದರೆ ರಜತ್ ಪಟಿದಾರ್ ಅವರು ನಮಗೆ ಟಾಸಲ್ಲಿ ಮ್ಯಾಟ್ರ್ ಆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ನಮಗೆ ಚೇಜಿಂಗೇ ಬೇಕಾಗಿತ್ತು, ನಮಗೆ ಅಲ್ಲಿ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳಿದ್ದಾರೆ. ಅದಾದಮೇಲೆ ನಮಗೆ ಬಾಲಿಂಗಲ್ಲಿ ಬದಲಾವಣೆ ಮಾಡಿದ್ವಿ, ಬಟ್ ಹಜಲ್ವುಡ್ ಅವರ ಜಾಗವನ್ನು ಡಪ್ಪಿ ಅವರು ತುಂಬ್ತಾರೆ ಅಂತ ನಮಗೆ ಅನಿಸ್ತಾ ಇರಲಿಲ್ಲ. ಬಟ್ ಏನೆಂದರೂ ಕೂಡ ಡಪ್ಪಿ ಅವರು ಪವರ್ ಪ್ಲೇಯಲ್ಲಿ 3 ವಿಕೆಟ್ ತೆಗೆದುಕೊಟ್ಟರು. ಅದು ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ದಾರೆ. ಅದಾದಮೇಲೆ ನೋಡೋದಾದರೆ ಫಿಲ್ ಸಾಲ್ಟ್ ಅವರು ಹಿಡಿದಿರೋ ಕ್ಯಾಚ್ಗಳು ಅದ್ಭುತ ಕ್ಯಾಚ್ ಹಿಡಿದ್ರು ಅಂತಲೇ ಹೇಳ್ಬೋದು ಬೌಂಡ್ರಿ ಲೈನಲ್ಲಿ. ಅದಕ್ಕೋಸ್ಕರನೇ ಅವ್ರನ್ನ ನಿಲ್ಲಿಸಿದ್ವಿ. ಬಟ್ ಬೆಸ್ಟ್ ಕ್ಯಾಚರ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಥರ ಅನ್ಬಿಲೀವೇಬಲ್ ಕ್ಯಾಚಸ್ನ ಅವರಿಂದ ನಾನು ನಿನ್ನೆ ಮ್ಯಾಚಲ್ಲಿ ನೋಡಿದೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಬ್ಯಾಟಿಂಗ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ ದೇವದತ್ ಪಡಿಕ್ಕಲ್ ಅವ್ರನ್ನ ನಾವು ಹೊಡೆದಾಡೋಕ್ಕೇ ಕಳಿಸಿರ್ತೀವಿ. ಬಟ್ ಕೇವಲ 26 ಬಾಲ್ಗೆ 60 ರನ್ ಹೊಡೆದ್ರ ಮೂಲಕ ಭರ್ಜರಿ ಬ್ಯಾಟಿಂಗ್ ಆಡ್ತಾರೆ. ಅದು ನಮ್ಮ RCB ಟೀಮ್ಗೆ ಸ್ಕೋರ್ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳಿದರೆ. ಫಿಲ್ ಸಾಲ್ಟ್ ಅವರು ಫಾರ್ಮಲ್ಲಿ ಇರಲಿಲ್ಲ, ಬಟ್ ದೇವದತ್ ಪಡಿಕ್ಕಲ್ ಅವರು ಕವರ್ ಮಾಡಿದರು. ಹಾಗೆ ನಾನು ವಿರಾಟ್ ಅಣ್ಣಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಕೇವಲ ಅವರು ಕೂಡ 38 ಬಾಲ್ಗೆ 69 ರನ್ ಹೊಡೆದ್ರ ಮೂಲಕ ನಮ್ಮ ತಂಡವನ್ನು ಮುಂದೆ ತೊಗೊಂಡೋಕೆ ಚೇಸ್ ಮಾಸ್ಟರ್ ಆಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಅವರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ಅದಾದಮೇಲೆ ನಾನು ಮ್ಯಾಚನ್ನು ಜಲ್ದಿ ಮುಗಿಸೋದ್ರ ಕಡೆನೇ ಗಮನ ಕೊಡ್ತೀನಿ. ಹೀಗಾಗಿ ನಾನು ಕೂಡ ಕೇವಲ 12 ಬಾಲ್ಗೆ 31 ರನ್ ಹೊಡೆದು ಮ್ಯಾಚನ್ನು ಮುಗಿಸ್ತೀವಿ. ನಾವು ಇವತ್ತು ಗೆದ್ದದ್ದು ತುಂಬಾ ಖುಷಿಯಾಗಿದ್ದೆ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.